ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಈ ಶ್ಲೋಕದಲ್ಲಿ ವಿ ಗೆಟ್ ಲಾಂಚ್ ಪ್ಯಾಡ್ಸ್ ಆ್ಯಂಡ್ ವಿ ಗೆಟ್ ಅನ್ ಇನ್ಸೈಟ್, ಒಂದು ಅಂತರ್ದೃಷ್ಟಿ ಬರುತ್ತೆ. ಹೌದು, ಇಂಥ ಒಂದು ದೃಷ್ಟಿ ನನಗೆ ಆಗೊಮ್ಮೆ ಈಗೊಮ್ಮೆ ಬಂದಾಗ ನೆಮ್ಮದಿ ಕೊಟ್ಟಿದೆ. ಆಗೊಮ್ಮೆ ಈಗೊಮ್ಮೆ ದೇವರ ಚಿಂತನೆಯಲ್ಲಿ ಸಿಕ್ಕಿದ ನೆಮ್ಮದಿ ಬೇರೆ ಎಲ್ಲೂ ಸಿಕ್ಕಿಲ್ಲ ಅಂತೆಲ್ಲ ನಮಗೆ ನೆನಪಾಗುತ್ತೆ. ಕೆಲವೊಮ್ಮೆ ನಮ್ಮಲ್ಲಿ ಇರುವುದನ್ನೇ ನೆನಪಿಸುವಂಥ ಕೆಲಸ ಈ ಶ್ಲೋಕಗಳು ಮಾಡ್ತವೆ. ಹೊಸದೇನಿಲ್ಲ, ನಮ್ಮಲ್ಲಿ ಅನುಭವ ಆಗಿದೆ. ಯಾವುದೋ ಒಂದು ಪುಟ್ಟ ಗುಡಿಗೆ ಹೋಗಿರ್ತೀವಿ, ಆ ಗುಡಿ ಸರಿಯಾಗಿರುವುದಿಲ್ಲ, ಅರ್ಧ ಬಿದ್ದೋಗಿದೆ. ಆದರೆ ಅಲ್ಲಿಯ ಒಂದು ಶಾಂತ ವಾತಾವರಣದಲ್ಲಿ ಒಂದು ಸ್ವಲ್ಪ ಕೂತಾಗ ಏನೋ ಒಂದು ಶಾಂತಿ, ಸುತ್ತಮುತ್ತ ಹಸಿರು, ಅಲ್ಲಿ ಹೆಚ್ಚು ಜನವೂ ಬರುವುದಿಲ್ಲ ಆ ಗುಡಿಗೆ. ಆ ದೇವಸ್ಥಾನ ಬಹಳ ಪ್ರಸಿದ್ಧವೂ ಇಲ್ಲದೆ ಇರಬಹುದು, ಆದರೆ ನಮಗೆ ಎಲ್ಲ ಕೆಮ್ಮೆ ಅನುಭವ ಆಗಿರ್ತದೆ. ಅಲ್ಲಿ ಸಿಕ್ಕಿದಂತಹ ಒಂದು ಶಾಂತಿ ಬೇರೆ ಎಲ್ಲೂ ಸಿಗಲಿಲ್ಲ. ಅದು ಹೇಗೆ ಸಿಕ್ತು ಆ ಶಾಂತಿ? ಆಗ ನಮಗೆ ದೊಡ್ಡ ದೊಡ್ಡ ವೇದಾಂತದಲ್ಲಿ ಹೇಳಿರುವ ಸತ್ಯ ಎಲ್ಲ ಸ್ವಲ್ಪ ಅರ್ಥವಾಗುತ್ತೆ. ಹೌದು, ವೇದಾಂತದಲ್ಲಿ ಹೇಳಿದೆ, ಸುಖ ನಿಜವಾಗಿಯೂ ಒಳಗೆ ಇರುವಂಥದ್ದು, ಹೊರಗಿನ ವಸ್ತುವಿನಿಂದ ಬರುವುದಲ್ಲ. ಸುಖ ಅನ್ನುವಂಥದ್ದು ನಮ್ಮೊಳಗಿರುವುದು. ಮನಸ್ಸು ತನ್ನ ಕುಚೇಷ್ಟೆ ಪ್ರಾರಂಭಿಸಿದಾಗ ಹೊರ ವಸ್ತು ಸಿಕ್ಕಿದರೆ ಸುಖ ಅಂತ ಅನಿಸುತ್ತೆ. ಹೊರವಸ್ತು, ಹೊರಗಿರುವ ಒಂದು ಪದಾರ್ಥ, ಹೊರಗಿರುವ ಒಂದು ಯಾವುದೋ ಒಂದು ಭೋಗ ಸಾಮಗ್ರಿ ಮಾಡುವುದೇನು ಗೊತ್ತೇ? ಆ ಮನಸ್ಸಿನ ಕುಚೇಷ್ಟೆಯನ್ನು ಶಾಂತಗೊಳಿಸುತ್ತೆ. ಮನಸ್ಸಿನ ಕುಚೇಷ್ಟೆ ಶಾಂತವಾದಾಗ ಆ ವಸ್ತುವಿನಿಂದ ನನಗೆ ಸುಖ ಸಿಕ್ತು ಅಂತ ಅನಿಸಬಹುದು. ಆದರೆ ತಾತ್ವಿಕವಾಗಿ, ರಿಯಲಿ ಸ್ಪೀಕಿಂಗ್, ಮನಸ್ಸು ಶಾಂತವಾದಾಗ ನಮ್ಮೊಳಗೆ ಎಂದೆಂದೂ ಮೊದಲಿಂದಲೂ ಇದ್ದಂತಹ ಸುಖ ಅನುಭವಕ್ಕೆ ಬರುತ್ತೆ. ಅದು ಆ ಥರ ರಮಣ ಮಹರ್ಷಿಗಳು ಹೇಳ್ತಾ ಇದ್ರು. ಯಾರೋ ಒಬ್ಬ ಭಾಳ ಬಿಸಿಲಿದ್ದಂತಹ ಕಾಲದಲ್ಲಿ ಮಠ ಮಧ್ಯಾಹ್ನದಲ್ಲಿ ಒಂದು ಮರದ ಅಡಿಯಲ್ಲಿ ಕೂತಿದ್ದಂತೆ. ಒಳ್ಳೆ ನೆರಳಿತ್ತು, ದೊಡ್ಡ ಮರ, ನೆರಳಲ್ಲಿ ಕೂತ್ಕೊಂಡು ಹಾಯಾಗಿದ್ದಂತೆ. ಬೋರ್ ಆಯ್ತು ಅವನಿಗೆ. ನಮಗೊಂದು ಇದೆಯಲ್ಲ ಬೋರು ಅಂತ, ಬಹುಶಃ ಕನ್ನಡದಲ್ಲಿ ಸರಿಯಾದ ಶಬ್ದ ಇಲ್ಲ ಅದಕ್ಕೆ. ಏನೋ ಬೇಸರ ಆಯಿತು. ಸ್ವಲ್ಪ ಸುತ್ತಾಡಿ ಬರ್ತೀನಿ ಅಂತ ಹೊರಗೆ ಹೋದ. ಆ ಒಂದು ಮರ ಬಿಟ್ಟ ನಂತರ ಹತ್ತಿರದಲ್ಲಿ ಇನ್ನೊಂದು ಮರ ಇಲ್ಲ. ಅವನು ಹೀಗೆ ಓಡಾಡಿ ಬರ್ತೇನೆ ಅಂತ ಒಂದು ಸ್ವಲ್ಪ 2-3 ನಿಮಿಷ ನಡೆದ. ಬಿಸಿಲಲ್ಲಿ ಶಿವ ಆ ಬಿಸಿಲನ್ನು ತಾಳ್ಲಿಕ್ಕಾಗಲಿಲ್ಲ. ಓಡೋಡಿ ಮತ್ತೆ ಬಂದ, ನೆರಳೇ ಸರಿ ಅಂತ ಕೂತ. ಆದರೆ ಅವನ ಮನಸ್ಸು ಎಷ್ಟು ಚಂಚಲ ಅಂತ ಹೇಳಿದರೆ ಸ್ವಲ್ಪ ಹೊತ್ತು ನಂತರ ಮತ್ತೆ ಹೊರಗೆ ಹೋಗ್ತಾನೆ. ಆಮೇಲೆ ಅಯ್ಯೋ ಎಂಥ ಬಿಸಿಲಪ್ಪ, ಇವತ್ತು ಭಯಂಕರ ಬಿಸಿಲು, ಇಂಥ ಪ್ರಚಂಡ ಬಿಸಿಲು ಯಾಕಾದರೂ ಇದೆಯೋ ಅಂತ ಎಲ್ಲರಿಗೆ ಬೈದು ಮತ್ತೆ ವಾಪಸ್ ಬರ್ತಾರೆ. ಆ ಒಂದು ಸರಳವಾದ ಉದಾಹರಣೆ ಕೊಟ್ಟು ಮಹರ್ಷಿ ರಮಣರು ಹೇಳ್ತಿದ್ರಂತೆ, ನೀವು ನೆರಳಿನಲ್ಲಿ ಇರುವವರೇ, ಅದು ಬೇಕು ಇದು ಬೇಕು ಅಂತ ಏನೋ ಆಸೆ ಪಟ್ಟು ಹೊರಗೆ ಹೋದರೆ ದುಃಖ ಆಗತ್ತೆ. ಆಮೇಲೆ ಬಂದು ನನಗೇನು ಬೇಡ ಅಂತ ಅಲ್ಲಿ ಸುಖವನ್ನು ಪಡಿತೀರ. ವೈ ಡೋಂಟ್ ಯು ಲರ್ನ್ ಟು ಸ್ಟೇ? ಆ ಮನುಷ್ಯ ಅನಾವಶ್ಯಕವಾಗಿ ಬಿಸಿಲಿಗೆ ಹೋಗಬಾರ್ದು. ನಿಜವಾಗಿ ಇಲ್ಲ, ಯಾರನ್ನೋ ಮಾತಾಡಿಸ್ಬೇಕು, ಯಾರನ್ನೋ ಭೇಟಿ ಆಗಬೇಕು ಅಂದರೆ ಹೋಗೋದು ಪ್ರಶ್ನೆ ಬೇರೆ. ಸುಮ್ಮನೆ ಫಾರ್ ಎ ಚೇಂಜ್ ಅಂತ. ಆ ಥರ ಲರ್ನ್ ಟು ಸ್ಟೇ ಕ್ವೈಟ್ಲಿ, ಲರ್ನ್ ಟು ಬಿ ಸ್ಟಿಲ್. ಎಷ್ಟೋ ಆಧ್ಯಾತ್ಮಿಕ ಸಾಧನೆಗಳು ಸುತ್ತಿ ಬಳಸಿ ಅಷ್ಟೇ. ಮಹರ್ಷಿ ರಮಣರು ಹೇಳ್ತಿದ್ರು, ನಿಮಗೆ ನಿಮ್ಮ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಆಗದಿದ್ದರೆ ಒಂದು ಕೆಲಸ ಮಾಡಿ, ನಿಮ್ಮ ಉಸಿರನ್ನು ಒಂದು ರೀತಿ ನಿಯಮಿತ ಪ್ರಕಾರದಲ್ಲಿ ಮಾಡಿ. 1 2 3 4 5 6 ಉಸಿರು ಒಳಗೆ ಎಳ್ಕೊಳ್ಳೋದು, 1 2 3 4 5 6 ಉಸಿರನ್ನು ಹೊರಗೆ ಬಿಡೋದು. ಅಲ್ಲ, ಬೇರೆ ಪ್ರಕಾರಗಳು ಇವೆ, ಬೇರೆ ಬೇರೆ ರೀತಿಯ. ಬಟ್ ಸರಳವಾದದ್ದು ಕೆಲವುದೇ ನೋಡಿ. ಅದೇನದು ಅನುಲೋಮ ವಿಲೋಮ ಅಂತಲೂ ಇದೆ. ಅದು ನಾಡಿ ಶುದ್ಧಿ ಅಂತ ಒಂದಿದೆ, ಭಾಳ ಸುಲಭ. ಎಡಭಾಗದಿಂದ ಉಸಿರು ತಗೊಳ್ಳೋದು, ಬಲಭಾಗದಿಂದ ಬಿಡೋದು, ಬಲಭಾಗದಲ್ಲಿ ತಗೊಳ್ಳೋದು, ಎಡಭಾಗದಿಂದ ಬಿಡೋದು. ಆ ಥರ ಮಾಡಿ ಒಂದು 5 ನಿಮಿಷ ಅದಕ್ಕೇ ಗಮನ ಕೊಡಿ. ಆ ರೀತಿ ಒಂದು 4-5 ನಿಮಿಷ ಯಾವುದೋ ಒಂದು ಸರಳವಾದ ಪ್ರಾಣಾಯಾಮ ಮಾಡಿದರೆ ಆರೋಗ್ಯಕ್ಕೂ ಎಷ್ಟೋ ಲಾಭ ಇದೆ. ಆರೋಗ್ಯ ಬಿಡಿ, ಮನಸ್ಸು ಶಾಂತವಾಗ್ತದೆ. ಅದಕ್ಕೆ ಮುಂದೆ ಹೋಗಿ ಮಹರ್ಷಿ ರಮಣರು ಹೇಳ್ತಿದ್ರು, ಇದು ಸುಲಭ ನಿಯಮ. ಇಷ್ಟು ಕೌಂಟ್ 1 to 6, ಬ್ರೀದ್ ಇನ್, ಕೌಂಟ್ 1 to 6, ಆರ್ ಇನ್ ಸಮ್ ವರ್ಷನ್ಸ್ ಕೌಂಟ್ 1 to 9.
ವೈಲ್ ಬ್ರೀದಿಂಗ್ ಔಟ್. ಆಗ ಒಂದು ಸಿಸ್ಟಮ್ ಇದೆ, ಅದ್ರ ಪ್ರಕಾರ ಹೋಗುವಾಗ ಮನಸ್ಸು ಕೋಪರೇಟ್ ಮಾಡುತ್ತೆ. ಸ್ವಲ್ಪ ನೀವು ಅಡ್ವಾನ್ಸ್ಡ್ ಆಗಿದ್ದರೆ, ಮುಂದುವರೆದವರಾಗಿದ್ದರೆ ಏನಂದರೆ ಸಾಮಾನ್ಯ ರೀತಿಯಲ್ಲಿ ಸಹಜ ರೀತಿಯಲ್ಲಿ ಉಸಿರಾಡಿ, ಯಾವ ನಿಯಮ ಇಲ್ಲ. ಆದರೆ ಉಸಿರಾಡುವಾಗ ಪ್ರತಿಯ ಉಚ್ಛ್ವಾಸವನ್ನು ಮತ್ತು ಪ್ರತಿ ನಿಶ್ವಾಸವನ್ನು ಗಮನಿಸಿ. ಬಿ ಅವೇರ್ ಆಫ್ ಎವ್ರಿ ಔಟ್ ಬ್ರೆತ್, ಬಿ ಅವೇರ್ ಆಫ್ ಎವ್ರಿ ಇನ್ ಬ್ರೆತ್. ಬ್ರೀತ್ ನಾರ್ಮಲಿ, ಏನು ಸ್ಪೆಷಲ್ ವೇ ಏನು ಬೇಡ. ಅದಕ್ಕೆ ಹೆಸರು ಪ್ರಾಣ ವೀಕ್ಷಣೆ ಅಂತ. ಮೊದಲು ನಮಗೆ ಭಾಳ ಅದೇ ಮಾಡ್ತೇನೆ ನಾನು, ಭಾಳ ಸುಲಭ, ನಿಯಮ ಎಲ್ಲ ಬೇಡ ಅಂತ. ಅದರಷ್ಟು ಕಷ್ಟ ಬೇರೆ ಯಾವುದೂ ಇಲ್ಲ. ಸರಿಯಾಗಿ ಕೇಳಿ, ರಮಣ ಮಹರ್ಷಿಗಳು ಇನ್ನೊಬ್ಬರು ಉಸಿರನ್ನು ಗಮನಿಸಿ ಅಂತ ಹೇಳಲಿಲ್ಲ. ನಿಮ್ಮ ಉಸಿರನ್ನೇ ಸಹಜವಾದ ರೀತಿಯಲ್ಲಿ ಉಸಿರಾಡುವಾಗ, ನೀವು ಉಸಿರು ಬಿಟ್ಟಾಗ ಅದನ್ನು ಗಮನ ಇಟ್ಟು ಆ ಉಸಿರು ಹೊರಗೆ ಹೋಗುವಂತೆ ನೋಡ್ಕೊಳ್ಳಿ. ಉಸಿರನ್ನು ಒಳಗೆ ಎಳ್ಕೊಳ್ಳುವಾಗ ನಿಮ್ಮ ಗಮನ ಅಲ್ಲಿರಲಿ. ನಾನು ತುಂಬ ಟ್ರೈ ಮಾಡಿದ್ದೀನಿ, ನೆಕ್ಸ್ಟು ಇಂಪಾಸಿಬಲ್ ಅದು. ನಾನೇ ಈ ದಿನಗಳಲ್ಲಿ ನಾಡಿ ಶುದ್ಧಿಯನ್ನೆಲ್ಲ ಮಾಡ್ತೇನೆ ಅಷ್ಟೇ, ನಿಯಮದ ಪ್ರಕಾರ. ಅದು ಸುಲಭ, ಯಾಕಂದ್ರೆ ಒಂದು ಸ್ಟ್ರಕ್ಚರ್ ಇದೆ, ಒಂದು ಚೌಕಟ್ಟಿದೆ. ಆ ಚೌಕಟ್ಟಿನಲ್ಲಿ ಮಾಡೋದು ಸುಲಭ. ಸಹಜವಾದ ಉಸಿರಲ್ಲಿ ನಾವು ಗಮನ ಕೊಡಬೇಕಂದ್ರೆ ಅಷ್ಟೊತ್ತಿಗೆ ನಮಗೆ ಗ್ರೇಟ್ ಐಡಿಯಾಸ್ ಬರುತ್ತೆ, ಕ್ರಿಯೇಟಿವ್ ಐಡಿಯಾಸ್. ನಾಳೆನೇ ನಾನು ಡೆಲ್ಲಿಗೆ ಯಾಕೆ ಹೋಗಬಾರ್ದು ಅಂತ. ಸೊ ಏನೆಲ್ಲ ಐಡಿಯಾಸ್ ಬರೋದು ಆವಾಗಲೇ. ಅದಕ್ಕೆ ಹೇಳ್ತಾರಲ್ಲ, ಯಾರೋ ಈ ಬೇಡದಿದ್ದು ಮಾಡೋಕ್ಕೆ ಶುರು ಮಾಡಿದ್ರೆ ಬೇರೆಯವ್ರು ಕೇಳ್ತಾರೆ, ನಿನಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳಿ, ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ಅಂತ ಬೈತಾರೆ. ಆ ಪ್ರಕಾರವಾಗಿ ನಮ್ಮ ಉಸಿರನ್ನು ನಾವು ಗಮನಿಸುವಾಗ ನಮ್ಮ ಒಳಗೊಳಗೆ ಇದೆಂಥದ, ಇದು ಮಾಡಲಿಕ್ಕೆ ಏನು ಉಂಟು ಇದರಲ್ಲಿ, ದಿಸ್ ಈಸ್ ದಿ ಟೈಮ್ ಟು ಥಿಂಕ್ ಅಬೌಟ್ ಸಮ್ ಪ್ರಾಬ್ಲಮ್. ಅದೆಲ್ಲ ಹೋಗ್ಬಿಡುತ್ತೆ. ಆಗ ಉಸಿರು ಒಳಗೆ ತಗೊಂಡುವ ಹೊರಗೆ ಬಿಟ್ಟುವ ಗೊತ್ತೇ ಆಗೋದಿಲ್ಲ. ಆಮೇಲೆ ಈ ಭಕ್ತಿ ಭಾವ ನಮ್ಮಲ್ಲಿ ಬಂದರೆ ತುಂಬ ಸಹಾಯಕ. ಯಾಕಂದರೆ ನೋಡಿ, ಸುತ್ತಿ ಬಳಸಿ ನಾವು ದೊಡ್ಡ ದೊಡ್ಡ ಯೂನಿವರ್ಸಿಟಿಯಿಂದ ದೊಡ್ಡ PhD ಪಡೆದಿರ್ಬೋದು, ದೊಡ್ಡ ದೊಡ್ಡ ಕಾಲೇಜ್ಗಳು, ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ದೊಡ್ಡ ದೊಡ್ಡ ಡಿಗ್ರಿ ಪಡೆದಿರ್ಬೋದು, ನಾವು ಸ್ವತಃ ಅಲ್ಲಿ ಪಾಠ ಮಾಡ್ತಿರ್ಬೋದು, ನಮಗೆ ಎಷ್ಟೆಷ್ಟೋ ಪ್ರಶಸ್ತಿ ಎಲ್ಲ ಬಂದಿರ್ಬೋದು. ಆದರೆ ಸುತ್ತಿ ಬಳಸಿ ನಾವು ಮನುಷ್ಯರಾದವರು ನಾವೆಲ್ಲರೂ ಕೂಡ ತುಂಬ ಬಯಸುವಂಥದ್ದು ಪ್ರೀತಿ. ಚಿನ್ಮಯಾನಂದರು ಹೇಳ್ತಾ ಇದ್ರು, ಟು ಲವ್ ಆ್ಯಂಡ್ ಟು ಬಿ ಲವ್ಡ್ ಈಸ್ ದಿ ಗ್ರೇಟೆಸ್ಟ್ ಪ್ರಿವಿಲೇಜ್ ಆಫ್ ಹ್ಯೂಮನ್ ಲೈಫ್ ಅಂತ. ಇಡೀ ಪ್ರಪಂಚ ನಮ್ಮನ್ನು ಪ್ರೀತಿ ಮಾಡಬೇಕಂತೇನಿಲ್ಲ. 2-3 ಜನ ನಮಗೆ ಒಳ್ಳೆ ರೀತಿ ಪ್ರೀತಿ ತೋರಿಸಿದರೆ, ನಾವು ಒಂದು 2-3 ಜನರಿಗೆ ಪ್ರೀತಿಯನ್ನು ತೋರಿಸುವುದು ಒಂದು ದೊಡ್ಡ ಪ್ರಿವಿಲೇಜ್. ಎಲ್ಲರಿಗೂ ಸಿಗುವಂಥದ್ದಲ್ಲ. ಟು ರಿಸೀವ್ ಲವ್ ಆ್ಯಂಡ್ ಟು ಗಿವ್ ಲವ್. ಆಫ್ ಕೋರ್ಸ್ ಟೇಕ್ ಲವ್ ಇನ್ ಎ ಲಾರ್ಜರ್ ಆ್ಯಂಡ್ ಬ್ರಾಡರ್ ಸೆನ್ಸ್, ನಾಟ್ ಜಸ್ಟ್ ರೊಮ್ಯಾಂಟಿಕ್ ಲವ್ ಎಟ್ಸೆಟ್ರಾ. ಟು ಲವ್ ಆ್ಯಂಡ್ ಟು ಬಿ ಲವ್ಡ್ ಈಸ್ ದಿ ಗ್ರೇಟೆಸ್ಟ್ ಪ್ರಿವಿಲೇಜ್ ಆಫ್ ಲೈಫ್ ಅಂತ ಚಿನ್ಮಯರು ಹೇಳಿದ್ದು. ಭಕ್ತಿ ಅನ್ನುವುದು ಒಂದು ಪ್ರೀತಿಯ ರೂಪ. ಯಾವ ಮನುಷ್ಯ ಪ್ರೀತಿಯಲ್ಲಿ ನಮಗೆಷ್ಟೋ ನೆಮ್ಮದಿ ಸಿಗುತ್ತೋ, ಎಷ್ಟೋ ಸಂತೋಷ ಸಿಗುತ್ತೋ, ನಮ್ಮ ಸುಖದ ಕ್ಷಣಗಳು ಯಾರೋ ಒಬ್ಬರು ನಮಗೆ ಪ್ರೀತಿ ತೋರಿಸಿದಾಗ, ಅಥವಾ ನಾವು ಯಾರಿಗೋ ಪ್ರೀತಿ ತೋರಿಸಿದ್ವಿ, ಆಗ ಅವರ ಮುಖದಲ್ಲಿ ಇದ್ದ ದುಃಖ ಹೊರಟು ಹೋಗಿ ಅವರ ಮುಖ ಅರಳಿತು, ಅವರು ಸಂತೋಷಪಟ್ಟರು. ಒಮ್ಮೆ ಇತ್ತೀಚೆಗೆ ಯಾರೋ ಒಬ್ಬರಿಗೆ ನಾನು ಹೊಗಳಿದೆ, ಯು ಆರ್ ಸಚ್ ಎ ಸ್ವೀಟ್ ಪರ್ಸನ್ ಅಂದೆ ನಾನು. ಶಿ ಬಿಕೇಮ್ ಸೀರಿಯಸ್. ಒಂದು ಕ್ಷಣ ಏನೂ ಹೇಳಿಲ್ಲ, ಏನಾಯ್ತಪ್ಪ ಅಂತಾನೆ. ಆಮೇಲೆ ಹೇಳಿ, ಇನ್ ಲಾಸ್ಟ್ ಮೆನಿ ಇಯರ್ಸ್ ಯು ಆರ್ ದಿ ಫಸ್ಟ್ ಪರ್ಸನ್ ಟು ಸೇ ಐ ಆಮ್ ಎ ನೈಸ್ ಪರ್ಸನ್ ಅಂದ್ಬಿಟ್ರು. ದೆನ್ ಶಿ ಹ್ಯಾಡ್ ಟಿಯರ್ಸ್ ಇನ್ ಹರ್ ಐಸ್. ನೋಡಿ, ದೆನ್ ಶಿ ಅಫ್ಕೋರ್ಸ್ ಟೋಲ್ಡ್ ಮೀ ಅವರ ಸಮಸ್ಯೆ ಏನೇನೋ, ಮಗನೂ ಕೂಡ ತೊಂದರೆ ಕೊಟ್ಟ, ಗಂಡನೂ ತೊಂದರೆ ಕೊಟ್ಟ, ಯಾರ್ಯಾರಿಂದೆಲ್ಲ ಅವ್ರಿಗೆ ತೊಂದರೆ ಆಯಿತು. ಆಮೇಲೆ ಅವರೆಲ್ಲ ಅಷ್ಟು ತೊಂದರೆ ಕೊಟ್ಟು ಕೊನೆಗೆ ಅವಳಿಗೆ ನಿಂದೆ ತಪ್ಪೇ ಇಲ್ಲ, ನೀನೇ ನಮ್ಮನ್ನೆಲ್ಲ ಹಾಳು ಮಾಡಿದ್ದು ಅಂತ. ಒಟ್ಟಾದರೆ ಅದರಿಂದಾಗಿ ಬಹಳ ನೊಂದ ಜೀವ. ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ನಮ್ಗೆ ಅಲ್ಲೆಲ್ಲ ಸಿಗ್ತಾರೆ, ಯಾವುದೋ ಸತ್ಸಂಗದಲ್ಲಿ ಯಾರೋ ಸಿಗ್ತಾರೆ, ಎಲ್ಲರೂ ಕೂಡ ಎದುರಿಂದ ನಗ್ನಗ್ತಾ ಇರ್ತಾರೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ಲು. ಮಧ್ಯ ವಯಸ್ಕಳಾದ 36-38 ವರ್ಷದ ಹುಡುಗಿ. ಆಯಿತು ಅಂತ ಅವ್ನು ಪ್ರತ್ಯೇಕವಾಗಿ 2 ಕುರ್ಚಿ ಹಾಕ್ಕೊಂಡು ಮಾತಾಡೋಕೆ ಹೋದಾಗ ಆ ಮಧ್ಯದಲ್ಲಿ ಏನೋ ಹೇಳಿದಾಗ, ಐ ಜಸ್ಟ್ ಗೇವ್ ಎ ಕಾಂಪ್ಲಿಮೆಂಟ್, ಯು ಆರ್ ಸಚ್ ಎ ನೈಸ್ ಪರ್ಸನ್, ಯು ಆರ್ ಸಚ್ ಎ ವಂಡರ್ಫುಲ್ ಪರ್ಸನ್ ಅಂತೇನೋ ಹೇಳಿದೆ. ಸಡನ್ಲಿ ಎಷ್ಟೋ ವರ್ಷ ಆಯಿತು ಈ ಮಾತು ಕೇಳಿದೆ ಅಂತ ಹೇಳ್ಬಿಟ್ರು. ನೋಡಿ, ಅವಳು ಒಳ್ಳೆ ಪದವೀಧರರಾಗಿದ್ಲು, ದೊಡ್ಡ ದೊಡ್ಡ ಎಜುಕೇಷನೆಲ್ಲ ಇತ್ತು, ಅವಳಿಗೆ ಕೆಲಸ ಇತ್ತು.
ಆದರೆ ಕೆಲವು ವರ್ಷದಿಂದ ಅವಳಿಗೆ ಯಾರೂ ಪ್ರೀತಿ ತೋರಿಸಿರಲಿಲ್ಲ, ಅವಳನ್ನು ಹೊಗಳಿರಲಿಲ್ಲ, ನೀನೊಂದು ಒಳ್ಳೆ ವ್ಯಕ್ತಿ ಅಂತ ಹೇಳಿರಲಿಲ್ಲ ಅಂತ ಕಾಣುತ್ತೆ. ನನಗೆ ಆಶ್ಚರ್ಯ ಆಯಿತು. ಆ ಪ್ರಕಾರವಾಗಿ ನಾವೆಲ್ಲರೂ ಕೂಡ ಈ ಡಿಗ್ರಿ, ಈ ದೊಡ್ಡ ಮನೆ, ಈ ದೊಡ್ಡ ಕಾರು, ಈ ಸಮಾಜದಲ್ಲಿ ಪ್ರತಿಷ್ಠೆ ಏನೇನೋ ಇದೆಯಲ್ಲ, ಅದಕ್ಕೆಲ್ಲ ತನ್ನದೇ ಆದ ಸ್ಥಾನ ಇದೆ. ಅದನ್ನು ದ್ವೇಷ ಮಾಡಬೇಕಾಗಿಲ್ಲ. ಕೆಲವೊಮ್ಮೆ ಆ ಸ್ಥಾನಗಳ ಮೂಲಕ ನಮಗೆ ಒಂದಿಷ್ಟು ಸೇವೆ ಮಾಡುವ ಅವಕಾಶ ಸಿಗುತ್ತೆ. ಆದ್ದರಿಂದ ಸ್ಥಾನಮಾನಗಳಿಗೆ ಅದು ತನ್ನದ ಸ್ಥಾನ ಇದೆ. ಇಟ್ ಬಿಕಮ್ಸ್ ಎ ಮೀಡಿಯಮ್, ಇಟ್ ಫೆಸಿಲಿಟೇಟ್ಸ್ ಫಾರ್ ಅಸ್ ಟು ಡೂ ಸಮ್ ಮೀನಿಂಗ್ಫುಲ್ ವರ್ಕ್. ಅದು ಸರಿ. ಅದರ್ವೈಸ್ ಅದ್ರ ಮೇಲೆ ಅಷ್ಟೊಂದು ಆಶ್ರಿತರಾಗುವಂಥದ್ದು, ಅದ್ರ ಮೇಲೆ ಅವಲಂಬಿಸುವಂಥದ್ದು ಅರ್ಥರಹಿತವಾದದ್ದು. ಅದಕ್ಕಿಂತ ಹೆಚ್ಚಾಗಿ ನಾವು ಪರಸ್ಪರ ಪ್ರೀತಿಯಿಂದ ಇರಲಿಕ್ಕೆ ಸಾಧ್ಯವಾದರೆ ನಮಗೆ ಯಾರ ಬಗ್ಗೆ ದ್ವೇಷ ಇಲ್ಲ. ಆಮೇಲೆ ಭಗವತ್ ಕೃಪೆಯಿಂದ ನಮ್ಮ ಸುತ್ತಮುತ್ತಿನ ಜನರು ನಮ್ಮನ್ನು ದ್ವೇಷಿಸ್ತಾ ಇಲ್ಲ. ಪ್ರೀತಿಯಿಂದ ಯಥಾಶಕ್ತಿ ಏನು ಮಾಡಲಿಕ್ಕಾಗುತ್ತೋ ಅವ್ರು ಮಾಡ್ತಾರೆ. ನಾವು ಕೂಡ ಯಥಾಶಕ್ತಿ ಅವರಿಗೆ ಏನು ಮಾಡಲಿಕ್ಕಾಗುತ್ತೋ ಮಾಡ್ತೀವಿ. ಸಿಂಪಲ್ ಪೀಪಲ್ ವಿ ಆರ್. ನಮಗೆ ಅಪಾರವಾದ ಶಕ್ತಿ ಇಲ್ಲ, ನಾವೇನಂತ ದೊಡ್ಡ ಮನುಷ್ಯರಲ್ಲ. ನಮ್ಮ ಮಿತ್ರರು ಕೂಡ ದೊಡ್ಡ ಮನುಷ್ಯರೇನಲ್ಲ. ಆದರೆ ಸಣ್ಣ ಸಣ್ಣ ಇದರಲ್ಲಿ ಅವ್ರು ಮಾಡೋದನ್ನು ಪ್ರೀತಿಯಿಂದ ಮಾಡ್ತಾರೆ. ಅಂತಿದ್ದಾಗ ಜೀವನ ಎಷ್ಟು ಸಂತೋಷದಿಂದ ತುಂಬಿರುತ್ತಲ್ವೇ. ಅದನ್ನು ನೀವು ಆ ನಿಯಮದ ಆಧಾರದ ಮೇಲೆ ಆಲೋಚನೆ ಮಾಡಿ. ದೇವರ ಕಡೆ ನಮಗೆ ಶುದ್ಧವಾದ ಪ್ರೀತಿ ಇದ್ದರೆ ಅದು ಮುಂದೆ ಮುಂದೆ ಹೋದ ಹಾಗೆ ದೇವರಿಂದ ನಾವು ಏನು ಕೇಳೋದು ಇಲ್ಲ. ಮೊದಲು ದೇವರಿಂದ ಕೇಳಬೇಕು, ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾರಾದರೂ ದೇವಸ್ಥಾನಕ್ಕೆ ಬಂದ್ಕೊಂಡು, ಶಿವ ನನಗೆ ಮುಂದಿನ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಕೇಳಿದ್ರೆ ತಪ್ಪಿಲ್ಲ. ನೀವು ಆ ದೊಡ್ಡ ದೊಡ್ಡ ವೇದಾಂತ ಎಲ್ಲ ಓದ್ಕೊಂಡು ದೇವ್ರ ಹತ್ರ ಏನು ಕೇಳಬಾರ್ದು, ನಿಷ್ಕಾಮ ಭಕ್ತಿ ಅಂತ ಅವರಿಗೆಲ್ಲ ಹೇಳಬೇಡಿ. ಎಲ್ಲ ಭಕ್ತಿಯೂ ಶುರುವಾಗುವುದು ಸಕಾಮವೇ, ಆಸೆಯಲ್ಲಿಯೇ ನಾವು ಶುರು ಮಾಡೋದು. ದೇವರ ಹತ್ರ ನೀವು ಕೇಳದಿದ್ರೆ ಮತ್ತೆ ಯಾರ ಹತ್ರ ಕೇಳ್ತೀರ? ಪರೀಕ್ಷೆಯಲ್ಲಿ ಪಾಸಾಗಬೇಕು, ಆಮೇಲೆ ನನ್ನ ಮಗ ಒಳ್ಳೆ ರೀತಿ ಓದಬೇಕು, ನನ್ನ ಮಗಳಿಗೆ ಒಳ್ಳೆ ರೀತಿ ಕೆಲಸ ಸಿಗಬೇಕು, ನನ್ನ ಮಗ ನನ್ನ ಮಗಳು ಇಬ್ಬರಿಗೂ ಕೂಡ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಬೇಕು ಅಂತ ದೇವರ ಹತ್ರ ಕೇಳದಿದ್ರೆ ಇನ್ಯಾರ ಹತ್ರ ಕೇಳ್ತೀರ ನೀವು? ಸೊ ದೇವರ ಹತ್ರ ಕೇಳಿ. ಆದರೆ ಅಧ್ಯಾತ್ಮದಲ್ಲಿ ನೀವು ಮುಂದುವರಿದ ಹಾಗೆ ಸ್ವಲ್ಪ ಮಟ್ಟಿಗೆ ಇಂಥ ಆಸೆಗಳಿರಬಹುದು. ಆದರೆ ಹೆಚ್ಚೆಚ್ಚು ಮಟ್ಟಿಗೆ ವೈಯಕ್ತಿಕವಾಗಿ ಭಗವಂತ ನನಗೋಸ್ಕರ ನಾನೇನನ್ನಾರು ಕೇಳುವುದಿದ್ದರೆ, ಭಗವಂತ ನಿನ್ನ ಕಡೆ ನನಗೆ ಹೆಚ್ಚು ಪ್ರೀತಿಯನ್ನೇ ಕೊಡು, ನಿನ್ನ ಭಕ್ತಿಯಲ್ಲೇ ನನಗೆ ಸಮಾಧಾನ ಇದೆ, ಅದೆಲ್ಲ ಮಿಕ್ಕಿದ್ದೆಲ್ಲ ಹೇಗೂ ನಿನಗೆ ಗೊತ್ತು, ನನಗೇನು ಬೇಕೋ ನೀನು ಕೊಡ್ತೀಯ, ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿಬಿಟ್ಟಿದೀಯ ನೀನು. ಆ ಪ್ರಕಾರವಾಗಿ ನಮ್ಮದು ಒಂದು ಸ್ವಾಭಾವಿಕ ಸಹಜವಾದ ರೀತಿಯಲ್ಲಿ ಸಕಾಮ ಭಕ್ತಿಯು ಕಡಿಮೆ ಆಗುತ್ತಾ ನಿಷ್ಕಾಮ ಭಕ್ತಿ ಹೆಚ್ಚಾಗುವುದು ನಾವೇ ಅನುಭವಿಸ್ತೀವಿ. ಅದು ಕೆಲವೊಮ್ಮೆ ವಯಸ್ಸಾದಾಗ ಬರುವಂಥದ್ದು. ಕೆಲವುದೆಲ್ಲ ನಮ್ಮ ಪ್ರಯತ್ನದಿಂದ ಬರೋದಿಲ್ಲ. ಸ್ವಲ್ಪ ತಲೆ ಹಣ್ಣಾಗಬೇಕು, 4 ಪೆಟ್ಟು ಬೀಳಬೇಕು ಬದುಕಿನಲ್ಲಿ, ಏನೆಲ್ಲ ಆಗಬೇಕು, ಕಣ್ಣೀರು ನಾವು ಸುರಿಸ್ಬೇಕು. ಯಾವುದೋ ಸಮಯದಲ್ಲಿ ಯಾವುದಕ್ಕೆ ನಾವು ಬಹಳ ಪ್ರಯತ್ನ ಮಾಡ್ತಿದ್ದೇವೋ ಒಂದು ಸಮಯದಲ್ಲಿ ಆಗ ಸಫಲವಾಗಲಿಲ್ಲವೋ ಅದು ತನ್ನಿಂತಾನಾಗಿಯೇ ಸಫಲವಾಗುವುದನ್ನು ನಾವು ನೋಡ್ತೀವಿ. ಅದು ಪ್ರತಿಯೊಬ್ಬ ಅಧ್ಯಾತ್ಮ ಸಾಧಕನ ಪ್ರಯಾಣ. ಸಮ್ ಥಿಂಗ್ಸ್ ಹ್ಯಾಪನ್ when you don't try anymore for it, or you have tried enough but unexpectedly it begins. Some other things may come more quickly. You don't know when your effort fructifies, ಅದು ಫಲ ಯಾವಾಗ ಕೊಡುತ್ತೆ ಅಂತ. ಅದರ ಒಂದು ವಿಶ್ವಾಸ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇರಬೇಕು. ಆದ್ದರಿಂದ ಸುತ್ತಿ ಬಳಸಿ ಹೇಳಿರುವುದೇನೆಂದರೆ, ಶಿವ ಇಲ್ಲದಿದ್ದರೆ ನಮ್ಮಲ್ಲಿರುವ ಚೈತನ್ಯ, ನಮ್ಮಲ್ಲಿರುವ ತೇಜಸ್ಸು, ನಮ್ಮಲ್ಲಿರುವ ಜೀವನದಲ್ಲಿ ಒಂದು ಹುರುಪು, ನಮ್ಮಲ್ಲಿ ಜೀವನದಲ್ಲಿ ನಮಗೆ ತೋರಿ ಬರುವ ಅರ್ಥ ಇವೆಲ್ಲ ಕಡಿಮೆ ಆಗುತ್ತೆ. ಶವ ಆಗುವ ದಿಕ್ಕಿನಲ್ಲಿ ನಾವು ಮುಂದುವರಿಸ್ತೀವಿ. ದೇವರಲ್ಲಿ ನಂಬಿಕೆ ಅಥವಾ ಬ್ರಹ್ಮತತ್ವದಲ್ಲಿ ನಂಬಿಕೆ, ಬದುಕಿನಲ್ಲಿ ಒಂದು ನಂಬಿಕೆ. ಡಿ ವಿ ಜಿ ಅವರ ಒಂದು ಪುಸ್ತಕವೇ ಬರೆದ್ರೆ ಕಾಣುತ್ತೆ, ಬಾಳಿಗೊಂದು ನಂಬಿಕೆ. ಹೌದು, ಆ ಥರ ಒಂದು ಪುಸ್ತಕ ಇದೆ. ಆಮೇಲೆ ಗೀತಾ ಜೀವನ ಧರ್ಮ ಯೋಗ ಅದೆಲ್ಲ ಇದೆ, ಬಾಳಿಗೊಂದು ನಂಬಿಕೆ. ನಾನು ಅದನ್ನು ಓದಿಲ್ಲ, ಆದರೆ ಆ ಶೀರ್ಷಕವೇ ನನಗೆ ಭಾಳ ಅರ್ಥಪೂರ್ಣವಾಗಿ ಅನ್ನಿಸ್ತು. ಬಾಳಿಗೊಂದು ನಂಬಿಕೆ ಇದ್ದರೆ ಆಗ ಆ ಬಾಳು ಬೇರೆ ಥರ ಇರುತ್ತೆ. ಯಾವ ನಂಬಿಕೆ ಇಲ್ಲದಿದ್ದರೆ ಸ್ವಲ್ಪ ಕಷ್ಟವೇ. ಆದರೆ ಯಾರು ಹೇಳಿ ಮುಗಿಸ್ತೀನಿ, ಯಾರೋ ಅಲ್ಲ ಬಟ್ ನನಗೆ ಯಾವ ನಂಬಿಕೆ ಇಲ್ಲವಲ್ಲ ಅಂತ ಯಾರು ನಿಮ್ಮಲ್ಲಿ ಹೇಳಿದರೆ
ಅದಕ್ಕೆ ಬೇರೆ ಏನು ಮದ್ದಲ್ಲ, ಬೇರೆ ಔಷಧ ಇಲ್ಲ. ನಂಬಿಕೆ ಇರುವವರ ಹತ್ರ ಸ್ವಲ್ಪ ಇರಿ. ಎಷ್ಟೋ ನಂಬಿಕೆ ಇರುವವರು ಮೂಢರಲ್ಲ, ಎಷ್ಟೋ ನಂಬಿಕೆ ಇರುವವರು ತರ್ಕ ಗೊತ್ತಿಲ್ಲದವರಲ್ಲ, ತರ್ಕ ತಿಳಿದವರು, ತುಂಬ ಆಲೋಚನೆ ಮಾಡಿದವರು ಎಷ್ಟು ನಂಬಿಕೆ ಇರೋರು ಇರ್ತಾರೆ. ಅವ್ರ ಜೊತೆ ನೀವು ಸ್ವಲ್ಪ ಸಹವಾಸ ಮಾಡಿದರೆ ಆಗ ಕೆಲವು ಬೇರೆ ದೃಷ್ಟಿಕೋನಗಳು ಸಿಗ್ತವೆ. ಆರ್ ಅಟ್ಲೀಸ್ಟ್ ಯು ಆ್ಯಂಡ್ ಐ ವಿಲ್ ಗಿವ್ ಇಟ್ ಎ ಚಾನ್ಸ್. ಈಗಲೂ ನನಗೆ ನಂಬಿಕೆ ಇಲ್ಲ, ಬಟ್ ಇವರು ಹೇಳಿದ್ರಲ್ಲ, ಅಷ್ಟು ಹೇಳಿದ ಮೇಲೆ ಒಂದು ಲಿಮಿಟೆಡ್ ಪ್ಲ್ಯಾನ್, ನೆಕ್ಸ್ಟ್ 7 days ಸ್ವಲ್ಪ ನಂಬಿಕೆಯನ್ನು ಅಭ್ಯಸಿಸ್ತೀನಿ ಅಂತ ಯಾರಾದರೂ ಹೊರಟ್ರೆ ಆಗ ಕೆಲವು ಬದಲಾವಣೆ ಆಗಬಹುದು. ಈ ಪ್ರಕಾರ ಈ ಒಂದು ಚಂದ್ರಮೌಳೀಶ್ವರ ದೇವಸ್ಥಾನದಲ್ಲಿ ಒಂದಿಷ್ಟು ಶಿವಭಕ್ತಿಯನ್ನು ಅವಲಂಬಿಸಿ, ಅದು ಆಶ್ರಯಿಸಿ 4 ಮಾತುಗಳನ್ನು ಹೇಳಿದೆವು. ಇದು ನಾವೆಲ್ಲರೂ ಮನನ ಮಾಡಬೇಕಾದಂಥ ವಿಷಯ. ಆ ಪರಮೇಶ್ವರ ನಿಮ್ಮೆಲ್ಲರ ಮೇಲೆ ತನ್ನ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥಿಸುತ್ತಾ ಈ ಮಾತುಗಳನ್ನು ಮುಗಿಸ್ತೀನಿ. ಓಂ ನಮಃ ಶಿವಾಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ.